ಕೆನಡಾ ದೇಶದಲ್ಲಿ ಸ್ಪೆನ್ಸರ್ ಐಸ್ಲ್ಯಾಂಡ್ ಸಿಟಿಯಲ್ಲಿ ಒಂದು ಶಿಪ್ ಇತ್ತು. ಇದರ ಉದ್ದ 100 ಅಡಿ ಮತ್ತು ಅಗಲ 25 ಅಡಿ. ಒಂದು ದಿನ ಸಮುದ್ರದಲ್ಲಿ ಹೋಗುವಾಗ ಶಿಪ್ಪಿಂಗ್ ಡ್ಯಾಮ್ ಡ್ಯಾಮೇಜ್ ಆಗಿತ್ತು ಎಂದು ಶಿಪ್ ಯಾರ್ಡ್ಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದರು. ಅಲ್ಲಿ ನೋಡಿದರೆ ಶಿಪ್ ಯಾರ್ಡ್ ಬೆಂಕಿಯಲ್ಲಿ ಆಹುತಿಯಾಗಿತ್ತು. ಇದಕ್ಕೆ ಕಾರಣ ಈ ಹಡಗು. ನೀವು ಕೇಳಬಹುದು, ಈ ಹಡಗು ಅಲ್ಲೋಗಿದ್ಕು ಬೆಂಕಿ ಎತ್ಕೊಂಡಿದ್ಕು ಏನ್ ಕಾರಣ ಅಂತ. ಇದನ್ನ ನಾನು ಕೊನೆಯಲ್ಲಿ ಹೇಳುತ್ತೇನೆ, ಈ ಸ್ಟೋರಿನ ಫುಲ್ಲು ಕೇಳಿ. ಮತ್ತೊಂದು ದಿನ ಅಟ್ಲಾಂಟಿಕ್ ಓಷನ್ ನಲ್ಲಿ ಸಾಗುತ್ತಿತ್ತು. ಇದ್ದಕ್ಕಿದ್ದಂತೆ ಮುಂದೆಯಿಂದ ಒಂದು ಶಿಪ್ ಬಂದು ಇದಕ್ಕೆ ಹೊಡೆದು ಸಮುದ್ರದಲ್ಲಿ ಮುಳುಗಿ ಹೋಯಿತು. ಮತ್ತೊಂದು ದಿನ ನೋವಾ ಸ್ಕೋಟಿಯಾ ಇಂದ ಲಂಡನ್ಗೆ ತೆರಳುತ್ತಿತ್ತು. ಆಗ ಕ್ಯಾಪ್ಟನ್ ಮೆಕ್ಲಿಲಿನ್ ಇದ್ದಕ್ಕಿದ್ದಂತೆ ಚಾಕುವಿನಿಂದ ಚುಚ್ಚಿಕೊಂಡು ಸತ್ತು ಹೋದ. ಅಲ್ಲಿರೋ ಜನಗಳು ಈ ಶಿಪ್ ಇಂದ ಏನಾರ ಒಂದು ಅನಾಹುತ ಆಗ್ತಿದೆ, ಏನಿರ್ಬೋದು ಅಂತ ಯೋಚನೆ ಮಾಡ್ತಾನೆ ಇದ್ರು. ಆದ್ರೆ ಯಾರಿಗೂ ಸಹ ಗೊತ್ತಾಗಿಲ್ಲ ಈ ಶಿಪ್ ಅಲ್ಲಿ ಏನಾಗ್ತಿದೆ ಅಂತ. ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ, ಶಿಪ್ ಯಾರ್ಡ್ ಅಲ್ಲಿ ಬೆಂಕಿ ಹತ್ಕೊಂಡಿದ್ಕೋ, ಶಿಪ್ ಸಮುದ್ರದಲ್ಲಿ ಮುಳುಗಿದ್ಕೋ, ಕ್ಯಾಪ್ಟನ್ ಸೊತ್ತಿದ್ಕೋ, ಈ ಮೂರಕ್ಕೂ ಕಾರಣ ಈ ಶಿಪ್ಪೆ ಅಂತ. ಅಂಥದ್ದೇನಿದೆ ಈ ಶಿಪ್ ಅಲ್ಲಿ ಅಂತ ಪಾರ್ಟ್ 2 ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.